ಶ್ಯಾಮ ಈ ಸಿಟಿಲಿ ಸ್ಕೂಟಿ ಡ್ರೈವ್ ಮಾಡ್ತಾಳೆ ಅಂತೀಯಾ? ಮಾಡ್ತಾಳೆ ಮಮ್ಮಿ, ಅವಳನ್ನ ಬಿಲೀವ್ ಮಾಡಿ. ಪರ್ಫೆಕ್ಟ್ ಆಗಿ ಡ್ರೈವ್ ಮಾಡ್ತಾಳೆ. ನಿಜನಾ? ಶ್ಯಾಮ, ಒಂದ್ಸಲ ನಿನ್ ಡ್ರೈವಿಂಗ್ ಏನು, ನಿನ್ ಡ್ರೈವ್ ಹೇಗಿರುತ್ತೋ ಎಲ್ರಿಗೂ ತೋರ್ಸಣ್ವಾ? ಮಮ್ಮಿ ಬನ್ನಿ, ಮಮ್ಮಿ ಬನ್ನಿ, ಡ್ಯಾಡಿ ಬನ್ನಿ, ಎಲ್ರೂ ಆಚೆ ಹೋಗಿ ನೋಡೋಣ. ಅತ್ತೆ ಏನು ನನ್ ರೂಟಲ್ ಬಂದ್ ಹಾಗೆ ಬಂದು ಕೊನೆಗೆ ಅವ್ರ ಪಾರ್ಟಿಗೆ ಆಗ್ಬಿಟ್ರಲ್ಲ. ಏ ಪುಟ್ಟು, ನೀನ್ ಇಳಿಯಪ್ಪ, ನಿಮ್ ಚಿಕ್ಕಿ ಗಾಡಿ ಓಡಿಸ್ತಾಳೆ. ನಾನು ಇಲ್ಲೇ ಕುತ್ಕೊಂಡು ಡ್ರೈವ್ ಮಾಡ್ತೀನಿ. ಸರಿ ಕಂದ, ಬಾ ನೀನ್ ಹಿಂದೆ ಕೂತ್ಕೋ. ಓಕೆ. ಇರು, ಸ್ಟ್ಯಾಂಡ್ ತೆಗಿತೀನಿ. ಓಕೆ. ಅತ್ತೆ, ನೀವು ಮುಂದೆ ಬನ್ನಿ ಅತ್ತೆ. ಅಮ್ಮ ಶ್ಯಾಮ, ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತೀಯಮ್ಮ. ಥ್ಯಾಂಕ್ಸ್ ಅತ್ತೆ. ಏನ್ ಶ್ಯಾಮ, ಫ್ಯಾಕ್ಟ್ರಿಗೆ ಹೋಗೋದಕ್ ರೆಡಿ ಆಗ್ತಾ ಇದ್ಯಾ? ಹೌದು. ಇಸ್ತ್ರಿ ಸೀರೆ ಉಟ್ಕೊಂಡು ಫ್ಯಾಕ್ಟ್ರಿಗೆ ಹೋಗ್ ಬಂದ್ರೆ ಸಾಕಾಗಲ್ಲ ಶ್ಯಾಮ. ಆಗಾಗ ಕ್ಯಾಲೆಂಡರ್ ಕೂಡ ನೋಡ್ತಾ ಇರ್ಬೇಕು. ಕ್ಯಾಲೆಂಡರ್ ನೋಡ್ಬೇಕಾ? ಯಾಕೆ? ಯಾಕ? ಇವತ್ತು 1ನೇ ತಾರೀಕಲ್ವಾ, ಅದಕ್ಕೆ. ಆದ್ರೆ ಏನು? ಪ್ರತಿ ತಿಂಗಳು ನನ್ನ ಸಾಲನ ಸ್ವಲ್ಪ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ. ನಾನೇನ್ ಮಾತ್ ತಪ್ಪಿಲ್ವಲ್ಲ. ಮತ್ತೆ ಇವತ್ತು 1ನೇ ತಾರೀಕಲ್ವಾ? ಪ್ರತಿ ತಿಂಗಳು 1ನೇ ತಾರೀಕೆ ನಾನ್ ನಿಮ್ ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ವಲ್ಲ. ಅಂದ್ರೆ ಪ್ರತಿ ತಿಂಗಳು ಮೊದಲನೇ ವಾರದಲ್ಲೇ ಕೊಡ್ತೀನಿ ಅಂದಿದ್ದಲ್ಲ. ಅದಕ್ಕೆ ಹೀಗೆ ಮೊದಲನೇ ದಿನನೇ ಕೇಳ್ತೀಯಲ್ಲ. ಅದ್ ಹಾಗಲ್ಲ, ತಿಂಗಳಲ್ಲಿ ಮೊದಲನೇ ವಾರದ ಮೊದಲನೇ ದಿನ ಶುರುವಾಯ್ತು ಅಂತ ನಿನ್ಗೆ ನೆನ್ಪು ಮಾಡ್ತಾ ಇದೀನಿ ಶ್ಯಾಮ. ನನಗೆ ಯಾರು ನೆನ್ಪು ಮಾಡೋದು ಬೇಡ. ನಾನು ಹೇಳಿರೋ ಟೈಮ್ಗೆ ದುಡ್ಡನ್ನ ಖಂಡಿತ ತಂದ್ಕೊಡ್ತೀನಿ. ಎಲ್ಲಿಂದ ತರ್ತೀಯಾ? ಹೇಗ್ ಕೊಡ್ತೀಯಾ? ಎಲ್ಲಿಂದ ತರ್ತೀನೋ, ಹೇಗ್ ಕೊಡ್ತೀನೋ ನಿನ್ಗದ್ ಬೇಕಾಗಿಲ್ಲ. ಬೇಕಾಗಿಲ್ಲಾನೆ ಅನ್ಕೋ, ಆದ್ರೆ ಅಷ್ಟು ದುಡ್ಡನ್ನ ಹೇಗ್ ತರ್ತೀಯ ಅಂತ. ಆತ್ಮಗೌರವ ಅಡ್ಡ ಆಗತ್ತೆ ಅಂತ ಅತ್ತೆ ಮನೆಯಲ್ಲಿ ಕೇಳಲ್ಲ. ಜಾಸ್ತಿ ಏನು ಓದ್ಕೊಂಡಿಲ್ದೇ ಇರೋದ್ರಿಂದ ಕೆಲ್ಸ ಮಾಡಿ ದುಡ್ಡು ತರೋದಕ್ಕಾಗಲ್ಲ. ಅಂದ್ಮೇಲೆ ಹೇಗ್ ತಗೊಂಡ್ ಬರ್ತೀಯಾ ಅಂತ. ಹೇಗ್ ತಂದ್ರು ನೀತಿಯಿಂದ ನಿಜಾಯಿತಿಯಿಂದ ತರ್ತೀನಿ. ಬೇರೆಯವ್ರಿಗೆ ಮೋಸ ಮಾಡದೆ ತರ್ತೀನಿ.
ಬೇರೆಯವ್ರ ಕಲೆನ ದೋಚ್ಕೊಳ್ದೆ ತರ್ತೀನಿ. ಸರಿನಾ? ಒಂದ್ ವೇಳೆ ತಂದು ಕೊಡಕ್ಕಾಗ್ದೆ ಹೋದ್ರೆ? ಆಹಾ, ಜಸ್ಟ್ ಸುಮ್ನೆ ಕೇಳ್ದೆ ಅಷ್ಟೇ. ಸರಿ, ತಗೊಂಡ್ ಬಾ. ಹೇಗ್ ತಗೊಂಡ್ ಬರ್ತ್ಯಾ ನಾನು ನೋಡ್ತೀನಿ. ಇತ್ತೀಚೆಗೆ ಇವಳಿಗೆ ಕೊಬ್ಬು ತುಂಬಾ ಜಾಸ್ತಿ ಆಗಿದೆ. ಏನೇ ಕೇಳಿದ್ರು ತಿರುಗಿಸಿ ಉತ್ತರ ಕೊಡ್ತಾಳೆ. ಇವನು ಬಲದಿಂದಾನೆ ಇವಳು ಹೆಚ್ಕೊಂಡಿರೋದು. ಏನು ಗೌರಮ್ಮ ಬಂದು ಹೋಗ್ತಿದ್ದಾಳೆ ದುಡ್ಡಿಗೋಸ್ಕರನಾ? ಹೌದು ರೀ. ಇವತ್ತು ಸಂಬಳ ಕೊಡ್ತಾರಲ್ಲ, ತಂದು ಅವಳಿಗೆ ಕೊಡ್ತೀನಿ. ಅಷ್ಟು ಮಾಡು, 1 ತಿಂಗಳು ಬಾಯಿ ತೆಗಿಯಲ್ಲ. ನಿನಗೆ ಫ್ಯಾಕ್ಟ್ರಿ ಹೋಗಕ್ಕೆ ಟೈಮ್ ಆಗ್ತಿದ್ಯಲ್ಲ, ರೆಡಿ ಆಗು. ಸರಿ ರೀ. ನೀವು ಕೂಡ ಇವತ್ತು ಬೇಗ ಹೋಗ್ಬೇಕು ಅಂದ್ರಲ್ಲ, ಹೋಗಿ ಬೇಗ ರೆಡಿಯಾಗಿ. 10 ಮಿನಿಟ್ಸಲ್ಲಿ ರೆಡಿ ಆಗ್ತೀನಿ. ಐಶ್ವರ್ಯ, ಹಿಟ್ ರುಬ್ಬಿದ್ದಾಯ್ತಾ? ಹಾ, ಆಗ್ತಿದೆ ಅಕ್ಕ. ನಾನಿನ್ ಹಿಟ್ ರುಬ್ಬೋದ್ರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಲ್ವಲ್ಲ, ರಪ್ ಅಂತ ಆಗೋದಕ್ಕೆ ಆಗತ್ತೆ. ಇರಿ ಅಕ್ಕ. ಪರವಾಗಿಲ್ಲ ಐಶ್ವರ್ಯ, ಈ ಕೆಲಸ ನಾನ್ ಮಾಡ್ಕೊಳ್ತೀನಿ, ನೀನ್ ಹೋಗಿ ಬೇರೆ ಕೆಲಸ ಮಾಡು. ಬೇರೆ ಕೆಲ್ಸನಾ? ಇನ್ಯಾವ ಕೆಲಸ ಮಾಡೋಕ್ಕೂ ನನ್ನ ಹತ್ರ ಪೇಷನ್ಸ್ ಇಲ್ಲ. ಹಾಗಾದ್ರೆ ನೀನ್ ಹೋಗಿ ರಿಲ್ಯಾಕ್ಸ್ ಆಗು. ಅಷ್ಟರಲ್ಲಿ ನಾನು ಟಿಫಿನ್ ರೆಡಿ ಮಾಡ್ತೀನಿ. ಹಾ, ಥ್ಯಾಂಕ್ಸ್ ಅಕ್ಕ. ಅಡುಗೆ ಮನೇಲಿ ಇದ್ಕೊಂಡು ಕೆಲಸ ಮಾಡ್ಬೇಕಾಗಿರೋ ಈ ಶ್ಯಾಮ ಟಿಪ್ ಟಾಪ್ ಆಗಿ ರೆಡಿಯಾಗಿ ಕಂಪನಿಗೆ ಹೋಗ್ತಾ ಇದ್ದಾಳೆ. ಕಂಪನಿಗೆ ಹೋಗಿ ಕೆಲಸ ಮಾಡ್ಬೇಕಾಗಿರೋ ನಾನು ಮನೇಲಿ ಹಿಟ್ ರುಬ್ತಾ ಇದ್ದೀನಿ. ಕೃಷ್ಣ, ಇವತ್ ನನಗೆ ಸಂಬಳ ಬರುತ್ತೆ. ನಿನ್ ದಯೆಯಿಂದ ಗೌರಮ್ಮನ್ ಸಾಲ ತೀರ್ಸೋ ಕೆಲ್ಸಕ್ಕೆ ಇವತ್ತು ಶ್ರೀಕಾರ ಹಾಡ್ತೀನಿ. ಆದಷ್ಟು ಬೇಗ ಆ ಸಾಲ ತೀರೋ ಹಾಗೆ ನನಗೆ ಆಶೀರ್ವಾದ ಮಾಡು ಕೃಷ್ಣ.
ಇವತ್ತು ಶ್ಯಾಮಾನೇ ಲಿಫ್ಟ್ ಕೇಳಿದ್ರೆ ಚೆನ್ನಾಗಿರುತ್ತೆ, ಆದ್ರೆ ಹೇಗ್ ಕೇಳಲಿ? ಎಸ್, ಡ್ಯಾಮ್ ಇಟ್, ಓ ಗಾಡ್, ಛೆ. ಏನ್ರಿ? ಏನಾಯ್ತು? ಏನಾಯ್ತಾ? ನನ್ ಗಾಳಿ ನಾನೇ ತಕೊಂಡಿದ್ದೀನಿ. ಏನ್ ಹೇಳಿದ್ರಿ? ಅದೇ, ನನ್ ಗಾಳಿ ನಾನೇ ತೆಗ್ದಿದ್ದೀನಿ ಅಂತ ಹೇಳ್ದೆ. ನಿಮ್ ಗಾಳಿ ನೀವೇ ತೆಗಿಯೋದು ಅಂದ್ರೆ ಏನ್ರಿ? ಇವತ್ತು ಶಾರ್ಪ್ ಆಗಿ 7 o'clockಗೆ ಮೀಟಿಂಗಿಗೆ ಬರ್ತೀನಿ ಅಂತ ಆಫೀಸಲ್ಲಿ ಹೇಳಿದ್ದೆ. ಈಗ 6:30 ಅಷ್ಟೇ ಆಗಿದೆ. 7ಗೆ ಹೋಗ್ತೀರಾ ನೀವು? ಹೇಗ್ ಹೋಗ್ತೀನಿ ನೋಡು, ಕಾರ್ ಟೈರ್ ಅಲ್ಲಿ ಗಾಳಿ. ಓಹೋ, ಶಾರ್ಪ್ ಆಗಿ 7ಗೆ ಬರ್ತೀನಿ ಅಂತ ಅವ್ರಿಗೆ ಹೇಳ್ಬಿಡಿದೀನಿ. ಇವಾಗ ಹೋಗದೆ ಇದ್ರೆ ನನ್ ಗಾಳಿ ನಾನೇ ತೆಕ್ಕೊಂಡಂಗ ಆಗತ್ತಲ್ವಾ? ಅದಕ್ಕೆ ಯಾಕ್ರಿ ಅಷ್ಟು ಫೀಲ್ ಆಗ್ತೀರಾ? ನೀವು ಟೈಮ್ ಸರಿಯಾಗಿ ಆಫೀಸಿಗೆ ಹೋಗ್ತೀರಾ. ಹೋಗ್ತೀನಾ? ಹೇಗೆ? ಹೇಗ್ ಶ್ಯಾಮ, ಹೇಗ್ ಹೋಗ್ತೀನಿ? ಯೋಚನೆ ಮಾಡಿ ನೋಡಿ, ಹೇಗ್ ಹೋಗೋದು ನಿಮ್ಗೆ ಗೊತ್ತಾಗತ್ತೆ. ಅದೇ, ಹೇಗ್ ಶ್ಯಾಮ, ಹೇಗ್ ಹೋಗ್ತೀನಿ? ಟೈರಲ್ಲಿ ಗಾಳಿ ಇಲ್ವಲ್ಲ, ಹೇಗ್ ಹೋಗ್ತೀನಿ ಹೇಳು? ಹೇಗೆ ಅಂದ್ರೆ, ಹಾ, ಹೇಗೆ? ಅದು ಹೇಗೆ ಅಂದ್ರೆ, ಅದ್ ಹೆಂಗೆ ಅಂತ ಹೇಳು ಶ್ಯಾಮ, ಬೇಗ ಹೇಳು ಹೇಳು. ಅದು ಹಾ, ಹೇಗೆ ಅಂದ್ರೆ ಹಾ, ಕ್ಯಾಬಲ್ ಹೋಗಿ. ಕ್ಯಾಬ್ ಬುಕ್ ಮಾಡ್ಕೊಂಡ? ಹೌದು. ಓಕೆ, ನಾನು ಹೋಗ್ತೀನಿ. ನಾನು ಕ್ಯಾಬಲ್ಲೇ ಹೋಗ್ತೀನಿ, ನೀನ್ ಸ್ಕೂಟಿನಲ್ಲಿ ಹೋಗು. ಸರಿ ರೀ. ಓ ಶ್ಯಾಮ, ಹೋಗ್ತಿದ್ದಾಳಲ್ಲ. ಹೋಗ್ ಬರ್ತೀನ್ರಿ. ಬಾಯ್. ಕರ್ಮ ಕರ್ಮ, ಹಳ್ಳಿಲಿ ಹುಟ್ಟು ಬೆಳೆದವಳು ಅಲ್ವಾ, ನಮ್ಮ ಥರ ಅವಳಿಗೆ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡೋದಕ್ಕೆ ಬರಲ್ಲ ಪಾಪ. ಕರ್ಮ. ಇವಾಗ ಏನ್ ಮಾಡೋದು? ಓ ಗಾಡ್, ಇವಾಗ ಹೇಗ್ ಹೋಗ್ಲಿ? ಲೇಟ್ ಆಗ್ತಿದ್ಯಲ್ಲ. ಮತ್ತೆ ವಾಪಸ್ ಬಂದಿದ್ಯಾ? ಏನಾರು ಮರ್ತೋದ್ಯಾ? ಹೌದು, ನನ್ ಗಂಡನ್ ಮರ್ತಿದ್ದೆ. ಗಂಡನ್ ಮರೆಯೋದು ಅಂದ್ರೇನು? ಅವ್ರನ್ ಮರ್ತಿದ್ದು ಅಂದ್ರೆ ಅದೇ ರೀ, ಅವ್ರ ಗಾಳಿ ಅವರೇ ತೆಗ್ದ ವಿಷಯ ಮರ್ತಿದ್ದೆ.
ಅವಾಗ್ಲೇ ನೀವು ಟೈರಿಂದ ಗಾಳಿ ತೆಗೆಯೋದ್ನ ನಾನ್ ನೋಡ್ದೆ. ನೋಡಿದ್ಯಾ? ನಿಮ್ಗೆ ಲಿಫ್ಟ್ ಬೇಕು ಅಂತ ನೀವೇ ಕೇಳ್ತಿರೋ ಅಂತ ಕಾಯ್ತಾ ಇದ್ದೆ. ನೀನೇ ಆಫರ್ ಮಾಡ್ಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೆ. ಈಗ ಅರ್ಥ ಆಯ್ತು ನನ್ಗೆ. ಏನ್ ಅರ್ಥ ಆಯ್ತು? ಗಂಡ ಹೆಂಡತಿ ಹೀಗ್ ಕಾಯ್ಬಾರ್ದು, ಅನ್ಸೋದ್ ಹೇಳ್ಬೇಕು, ಬೇಕಾದ್ನ ಕೇಳ್ಬೇಕು ಅಂತ. ನನಗ್ ಕೂಡ ಅದ ಅರ್ಥ ಆಯ್ತು. ಸರಿ ಬನ್ನಿ ಕೂತ್ಕೊಳ್ಳಿ. 1 minute. ದಿನ ದಿನಕ್ಕೆ ಆ ಕೃಷ್ಣ ತುಳಸಿ ಪ್ರೋಗ್ರಾಮ್ಗೆ ಲಿಸನರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಕಾಲರ್ಸ್ ಕೂಡ ಜಾಸ್ತಿ ಅವಳ ಪ್ರೋಗ್ರಾಮ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಏನಾದ್ರೂ ಮಾಡಿ ಅವಳ ಸ್ಪೀಡ್ಗೆ ಬ್ರೇಕ್ ಹಾಕ್ಬೇಕು ಮೇಡಮ್. ಮೊದಲು ಅವಳಿಗೆ ಮೆಂಟಲಿ ಟಾರ್ಚರ್ ಮಾಡಬೇಕು. ಏ ಲಿಂಗ, ಇಲ್ಬಾ. ಹೇಳಿ ಮೇಡಮ್. ಹಲೋ ರೀ, ಫ್ಯಾಕ್ಟ್ರಿ ಕೆಲಸ ಪೂರ್ತಿ ಮಾಡಿ ಈಗಷ್ಟೇ FM ಸ್ಟೇಷನ್ಗೆ ಬಂದೆ. ಸರಿ ರೀ, ಇಡ್ತೀನಿ. ಆ ತರ ಪ್ಲಾನ್ ವರ್ಕೌಟ್ ಮಾಡ್ಬೇಕು. ಮೇಡಮ್ ಅವಳು ಬರ್ತಿದ್ದಾಳೆ. ಏ ಲಿಂಗ, ಹೇಳಿದ್ ನೆನ್ಪಿದ್ಯಲ್ಲ? ಹೋಗು. ಆಯ್ತು ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕೃಷ್ಣ ತುಳಸಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗಾನಕ್ಕೋಗಿಲೆ ಅವರೇ. ಗುಡ್ ಮಾರ್ನಿಂಗ್ ಲಿಂಗ. ಏನು ಗಾನ ಕೋಗಿಲೆ ಅಂತಿದ್ಯಾ? ಕೋಗಿಲೆ ಹಾಗೆ ಹಾಡ್ತಾಳೆ ಅಂತ ಹಾಗಂದ್ಯೋ ಅಥವಾ ಕೋಗಿಲೆ ಕಲರ್ ಅಲ್ಲಿ ಇದ್ದಾಳೆ ಅಂತ ಹಾಗಂದ್ಯೋ? ಹಾಡಿನ ಬಗ್ಗೆ ಗಾನಕ್ಕೋಗಿಲ್ಲ ಅನ್ನೋದಕ್ಕೆ ನಂಗೆ ಮ್ಯೂಸಿಕ್ ನಾಟ್ ಕಮ್ಮಿಂಗು. ಐ ಮೀನು ಸಂಗೀತ ನನಗ್ ಬರಲ್ವಲ್ಲ. ಅಂದ್ರೆ ಕಲರ್ ಬಗ್ಗೆನೆ ಹಾಗೆ ಗಾನ ಕೋಗಿಲೆ ಅಂತ ಹೇಳ್ದೆ ಅಂತ ಆಯ್ತು. ಹೌದು ಮೇಡಮ್, ಹೌದೌದು. ಥ್ಯಾಂಕ್ ಯು ಲಿಂಗ. ಥ್ಯಾಂಕ್ ಯು ವೆರಿ ಮಚ್. ಏನ್ ಕೃಷ್ಣ ತುಳಸಿ ಇದು? ನೀನ್ ಕಲರ್ ಬಗ್ಗೆ ಅವ್ರು ಹೀಗೆಲ್ಲ ಮಾತಾಡಿದ್ರು ಥ್ಯಾಂಕ್ಸ್ ಹೇಳ್ತೀಯಲ್ಲ? ಹೇಳ್ಬೇಕಕ್ಕ, ಥ್ಯಾಂಕ್ಸ್ ಹೇಳ್ಬೇಕು. ಸಂಗೀತ ಜ್ಞಾನ ಇಲ್ದೇರೋ ಇಂಥವ್ರಿಗೆಲ್ಲ ಕಲರ್ ಬಗ್ಗೆ ಅಜ್ಞಾನದಿಂದ ಮಾತಾಡೋ ಇಂಥವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಕ್ಕ. ಅಜ್ಞಾನದಿಂದ ಮಾತಾಡಿದ್ರು ನನ್ ಕಲರ್ ಬಗ್ಗೆ ಹೀಗೆ ಹೇಳಿದಕ್ಕೆ ನನಗ್ ಖುಷಿನೇ ಆಯ್ತು. ಯಾಕೆ ಅಂದ್ರೆ ನಂದು ಕೃಷ್ಣನ್ ಕಲರ್ ಅಲ್ವಾ. ನೋವನ್ನು ಕೂಡ ನಗುವಾಗಿ ಮಾಡ್ಕೊಳ್ಳೋಕೆ ನಿನ್ಗೆ ಸಾಧ್ಯ ಕೃಷ್ಣ ತುಳಸಿ?